ನಮಸ್ತೆ. ನನ್ನ ಹೆಸರು ಶ್ರೀಮತಿ ದೀಪಾ ರವಿಕುಮಾರ್. ನಾನು ಶ್ರೀ ಗಣೇಶ ನೃತ್ಯಾಲಯದಲ್ಲಿ ಸೀನಿಯರ್ ವಿದ್ಯಾರ್ಥಿನಿ ಆಗಿರುವಂಥ ತನ್ಮಯ್ಯ ಪೇರೆಂಟ್ ಆಗಿರ್ತೀನಿ. ನಾನು ಈ ಗಣೇಶ ನೃತ್ಯಾಲಯದ ಬಗ್ಗೆ ಒಂದು ವಿಚಾರ ಹೇಳಬೇಕು, ಅದ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ತುಂಬ ಹೆಮ್ಮೆ ಆಗುತ್ತೆ. ಏನಿಲ್ಲ ಅಂದರೆ ನನ್ನ ಮಗಳು 9 ವರ್ಷದಿಂದ ಈ ಇನ್ಸ್ಟಿಟ್ಯೂಟ್ನಲ್ಲಿ ಕಲಿತಾ ಇದ್ದಾಳೆ. ಸ್ಟಾರ್ಟಿಂಗ್ನಲ್ಲಿ ನಮ್ಗೆ ಗೊತ್ತಾಗಿಲ್ಲ, ಆಮೇಲೆ ಆ ಸಂಸ್ಥೆಯ ಮಹತ್ವ ಏನು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಯ್ತು ನಮಗೆ. ಬಹಳ ತಿಳ್ಕೊಂಡ್ವಿ ಕೂಡ, ಬಹಳ ಖುಷಿ ಆಗುತ್ತೆ ಅದ್ರ ಬಗ್ಗೆ ಹೇಳಬೇಕು ಅಂತ. ಅಂದರೆ ಚಿಕ್ಕ ಹುಡುಗಿ ಇದ್ದಾಗ ನಾನು ಕಳಿಸಿದ್ದು ಅವಳು ಅದರಿಂದ ಸಂಗೀತ ಆಗಲಿ ನೃತ್ಯ ಆಗಲಿ ತುಂಬ ಚೆನ್ನಾಗಿ ಕಲಿತಳು. ನಾವು ಒಬ್ಬ ಮಕ್ಕಳು ವಿದ್ಯಾರ್ಥಿ ಲೆವೆಲ್ಗೆ ಹೋಗಬೇಕು ಅಂದರೆ ಅವ್ರಿಗೆ ಬೇಸಿಕ್ ಫೌಂಡೇಶನ್ ಎಷ್ಟು ಗಟ್ಟಿಯಾಗಿರಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಅದೇ ಥರ ಒಂದು ಕಲೆಯಲ್ಲಿ ಒಬ್ಬ ಮಕ್ಕಳು ಮುಂದುವರಿಬೇಕು ಅಂತ ಅಂದರೆ ಅದಕ್ಕೆ ಫೌಂಡೇಶನ್ ಬೇಸಿಕ್ ನಾಲೆಡ್ಜ್ ತುಂಬ ಮುಖ್ಯ. ಅದನ್ನು ಈ ಇನ್ಸ್ಟಿಟ್ಯೂಟು ಭಾಳ ಚೆನ್ನಾಗಿ ಮಕ್ಕಳಿಗೆ ಕೊಟ್ಟಿದೆ. ಅದರಲ್ಲಿ ನಮ್ಮ ಪೋಷಕರಿಗಿಂತ ಹೆಚ್ಚಾಗಿ ಗುರುಗಳಾದಂತಹ ಶ್ರೀಮತಿ ಭವಾನಿ ಗಣೇಶ ಹಾಗೂ ಶ್ರೀಯುತ ಗಣೇಶ್ರವರ ಪಾತ್ರ ತುಂಬ ಮಹತ್ವದ್ದಾಗಿದೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಖುಷಿಯಾಗುತ್ತೆ. ಅವರು ಮಕ್ಕಳನ್ನ ಎಷ್ಟು ಚೆನ್ನಾಗಿ ಕೋಚಿಂಗ್ ಕೊಟ್ಟು ಬೆಳೆಸಿದ್ದಾರೆ ಅಂತ ಅಂದರೆ ಬರೀ ಅವರಿಗೆ ಪಾಠ ಮಾತ್ರ ಹೇಳ್ಕೊಡ್ತಾ ಇರಲಿಲ್ಲ, ಅವರಿಗೆ ಚಿಕ್ಕಂದಿನಲ್ಲೇ ಪಾಠದ ಜೊತೆಗೆ ಒಳ್ಳೆಯ ಸಂಸ್ಕಾರ ಕೂಡ ಕೊಡ್ತಾ ಬಂದರು. ಆ ಸಂಸ್ಕಾರ ನಾವು ಮನೆಗೆ ಹೇಳ್ಕೊಡ್ತಾ ಹೋದರೆ ಮಕ್ಕಳು ಗಲಾಟೆ ಮಾಡ್ತಾರೆ, ಕಲಿತಾರೋ ಬಿಡ್ತಾರೋ ಗಲಾಟೆ ಒಪ್ಪು ಮಾಡ್ತಾರೆ, ನಿಧಾನವಾಗಿ ಕಲಿತಾರೆ, ಕಲಿದೇನೂ ಇರ್ಬೋದು ಹೇಳೋಕ್ಕಾಗಲ್ಲ. ಆದರೆ ಆ ಸಂಸ್ಥೆಯಲ್ಲಿ ಅವರಿಗೆ ಪಾಠ ಕಲಿಸ್ತಾ ಹಾಗೆ ಸಂಸ್ಕಾರ ಈಗ ನಮಗೆ ಗೊತ್ತಿಲ್ಲದಿರೋ ಹಾಗೆ ಒಳ್ಳೆಯ ಸಂಸ್ಕಾರನ ಹೇಳ್ಕೊಟ್ರು. ಅದು ಬಹಳ ಸಂತೋಷ ಆಗುತ್ತೆ ನಾವು ಹಂಚ್ಕೊಳ್ಬೇಕು ಅಂತಂದರೆ. ಅಷ್ಟೇ ಅಲ್ಲ, ನಾವು ಅಲ್ಲಿ ಕಳಿಸ್ತೀವಿ ಅಲ್ಲಿ ಚಿಕ್ಕ ಮಕ್ಕಳಿದ್ದಾಗ ನಾವು ಹೋಗಿ ಕರ್ಕೊಂಬರ್ತಿದ್ವಿ. ಆಮೇಲೆ ನಾನು ಧೈರ್ಯವಾಗಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ನಾವು ಹೇಗೆ ಪೋಷಕರಾಗಿ ಎಷ್ಟು ಕೇರ್ ಮಾಡ್ತೀವಲ್ಲ ಮಕ್ಕಳಿಗೆ, ಅದೇ ಥರ ಅವರು ನಮ್ಮ ಮಕ್ಕಳು ಅಂದ್ಬಿಟ್ಟು ಒಳ್ಳೆ ಪೇರೆಂಟ್ ಕೇರ್ ಕೂಡ ಅವ್ರು ಕೊಟ್ಟಿದ್ದಾರೆ. ಅದು ಸ್ಟಾರ್ಟಿಂಗ್ನಲ್ಲಿ ಗೊತ್ತಾಗಿಲ್ಲ, ಬರ್ತಾ ನಮ್ಮ ಮಕ್ಕಳ ಬೆಳವಣಿಗೆಯಲ್ಲಿ ನಮಗೆ ಗೊತ್ತಾಯಿತು. ತುಂಬ ಖುಷಿಯಾಗುತ್ತೆ. ಅಷ್ಟೇ ಅಲ್ಲ, ಈ ಸಂಸ್ಥೆ ಒಳ್ಳೊಳ್ಳೆ ಸೇವೆಗಳನ್ನು ಕೂಡ ಮಾಡಿದೆ. ಎಷ್ಟು ಸೇವೆ ಅಂತ ಅಂದರೆ ಬರೀ ಪ್ರೋಗ್ರಾಮ್ಗಳನ್ನು ಮಾತ್ರ ಅಲ್ಲ, ಒಳ್ಳೊಳ್ಳೆ ಸ್ಟೇಜ್ ಪ್ರೋಗ್ರಾಮ್ಗಳನ್ನು ಕೊಡೋದ್ರ ಜೊತೆಗೆ ತೀರ್ಥಕ್ಷೇತ್ರಗಳಲ್ಲಿ ಎಲ್ಲ ಕಡೆಗೂ ಅವರು ಡ್ಯಾನ್ಸ್ ಪ್ರೋಗ್ರಾಮ್ನ ಕೊಟ್ಟಿದ್ದಾರೆ. ಯಾವ ಉದ್ದೇಶದಿಂದ ಅಂದರೆ ಅಲ್ಲಿನ ದೇವಿಯ ಒಂದು ಬ್ಲೆಸ್ಸಿಂಗ್ಸು, ಆಶೀರ್ವಾದ, ಗುರುಗಳ ಆಶೀರ್ವಾದ ಇರ್ಬೋದು, ದೇವರ ಆಶೀರ್ವಾದ ಕೂಡ ಅವರಿಗೆ ದಕ್ಕಲಿ ಅಂದ್ಬಿಟ್ಟು ಬಹಳ ಪ್ರಯತ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರಿಗೆ ಎಷ್ಟೊಂದು ಪ್ರೋಗ್ರಾಮನ್ನು ಕೊಡಿಸಿ ಒಳ್ಳೊಳ್ಳೆ ಅವಾರ್ಡ್ಗಳನ್ನ ಕೊಡಿಸಿದ್ದಾರೆ. ಅವ್ರು ಮಾತ್ರ ಅವಾರ್ಡ್ ತೊಗೊಳ್ಳೋದಲ್ಲ, ನಮ್ಮ ಮಕ್ಕಳು ಅವಾರ್ಡ್ ತೊಗೋಬೇಕು, ಮುಂದುವರಿಬೇಕು ಅನ್ನೋ ಆಸೆಯಿಂದ. ಅದು ಅಪ್ಪ ಅಮ್ಮನಿಗೆ ಮಾಮೂಲಿ ಇದ್ದೇ ಇರುತ್ತೆ, ಆದರೆ ಗುರುಗಳಿಗೆ ಆಸೆ ಬಹಳ ಚೆನ್ನಾಗಿದೆ. ಅದು ಕೂಡ ಅವ್ರು ಮುಂದುವರಿಬೇಕು ಅಂತ ಬಹಳ ಪ್ರಯತ್ನ ಪಟ್ಟು ಮಾಡ್ತಾ ಇದ್ದಾರೆ. ಅದೇ ರೀತಿ ಅವರು ಬರೀ ದುಡಿಮೆಗೆ ಮಾತ್ರ ಮಾಡ್ತಾ ಇಲ್ಲ, ಅದನ್ನು ಹೇಳಬೇಕು ಅಂತ ಖುಷಿ. ಈ ಸಂಸ್ಥೆ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದೆ. ಹೇಗಂತ ಅಂದರೆ ಕಲೆಯ ಬಗ್ಗೆ ಆಸಕ್ತಿ ಇದ್ದು ನಿರಾಶ್ರಿತರಾಗಿದ್ದು ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೂ ಕಲಿಯೋಕ್ಕಾಗದೇ ಇರೋವಂಥ ಮಕ್ಕಳನ್ನ ಹುಡುಕ್ಬಿಟ್ಟು ಅವರಿಗೆ ಈ ಕಲೆಯನ್ನು ಪಾಠವನ್ನು ಹೇಳ್ಕೊಡೋದ್ರ ಮೂಲಕ ಕಲೆಗೆ ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಇದೆ. ಈ ಸಂಸ್ಥೆಯಲ್ಲಿ ಆಗಲೇ ನನ್ನ ಮಗಳು 4 ಗಂಧರ್ವ ಎಕ್ಸಾಮ್ಗಳನ್ನು ಕಟ್ಟಿದ್ದಾಳೆ. ಒಂದು ಜೂನಿಯರ್ ಎಕ್ಸಾಮ್ನಲ್ಲಿ ಇವ್ರ ಬ್ಯಾಚ್ನಲ್ಲಿರೋ ಪ್ರತಿಯೊಬ್ಬರು ಕೂಡ ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡಿ ಒಳ್ಳೆ ರಿಸಲ್ಟ್ನ ತಂದುಕೊಟ್ಟಿದ್ದಾರೆ ಸಂಸ್ಥೆಗೆ. ಇದ್ರ ಎಫರ್ಟು ಅವ್ರ ಗುರುಗಳಿಗೆ ಸಲ್ಲಬೇಕಾಗತ್ತೆ. ಮಕ್ಕಳಿಗಿಂತ ಹೆಚ್ಚಾಗಿ ಗುರುಗಳ ಎಫರ್ಟು ಜಾಸ್ತಿ ಇದೆ ಅಂತ ನಾನು ಹೇಳ್ತೀನಿ. ಈಗ ಸೀನಿಯರ್ ಕಲಿತಾ ಇದ್ದಾರೆ, ಸೀನಿಯರ್ ಲೆವೆಲಲ್ಲೂ ಕೂಡ ಅವರು ಅಷ್ಟೇ ಎಫರ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಈ ಸಂಸ್ಥೆಯಿಂದ ಇಷ್ಟೊಂದು ಬೆಳವಣಿಗೆ ನಮ್ಮ ಮಕ್ಕಳಲ್ಲಿ ಆಗ್ತಾ ಇದೆ. ಇದೇ ಥರ ಈ ಇನ್ಸ್ಟಿಟ್ಯೂಟು ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಇದೇ ಥರ ಕಲೆಯನ್ನು ಕೊಟ್ಟು ಉದ್ಧಾರ ಮಾಡೋದ್ರಲ್ಲಿ ಸಂಶಯನೇ ಇಲ್ಲ. ಈ ಸಂಸ್ಥೆ ಇದೇ ರೀತಿ ಚೆನ್ನಾಗಿ ಮುಂದುವರ್ಕೊಂಡು ಹೋಗಲಿ ಅಂದ್ಬಿಟ್ಟು ನಾನು ಆಶಿಸ್ತೀನಿ. ಇನ್ನೊಂದು ನನಗೊಂದು ಸಜೆಷನ್ನು ಅಂತ ಅಂದರೆ ಪ್ರತಿಯೊಬ್ಬ ಮಕ್ಕಳ ಪೋಷಕರಿಗೆ ಇದು ಸಜೆಷನ್ ಇರ್ಬೋದು. ಈಗಿನ ಕಾಲದಲ್ಲಿ ಮಕ್ಕಳು ಝುಂಬಾಗೆ ಹೋಗ್ತಾರೆ, ವ್ಯಾಯಾಮ ಮಾಡ್ತಾರೆ, ಯೋಗ ಮಾಡ್ತಾರೆ, ಭರತನಾಟ್ಯಕ್ಕೂ ಕಲಿತಾರೆ, ಎಲ್ಲ ಥರನೂ ವಿದ್ಯೆ ಕಲಿತಾರೆ. ಆದರೆ ಮಕ್ಕಳು ಫ್ಯೂಚರ್ನಲ್ಲಿ ಈಗಿನ ಜನ್ರೇಷನ್ ಪ್ರಕಾರ, ಅದರಲ್ಲೂ ಹೆಣ್ಣು ಮಕ್ಕಳಲ್ಲಿ ಅವರ 10 ವರ್ಷದಲ್ಲಿ ಅವರ ಹಾರ್ಮೋನ್ಸ್ ಬದಲಾವಣೆ ಆಗ್ತಾ ಇರುತ್ತೆ. ಅದರಲ್ಲಿ ಈ ಭರತನಾಟ್ಯ ಅನ್ನೋದು ಬಹಳ ಯೂಸ್ಫುಲ್ ಆಗಿದೆ. ಅದು ಮುಂಚೆ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ನನ್ನ ಮಗಳ ಪೇರೆಂಟ್ ಆಗಿ ನಾನು ಕೂಡ ಜೂನಿಯರ್ ಎಕ್ಸಾಮ್ ಮಾಡಿದ್ದೀನಿ. ಅದು ಸ್ಟಾರ್ಟಿಂಗ್ನಲ್ಲಿ ಕಲಿತಾ ವಿದ್ಯೆ ನನಗೆ ಇವಾಗಲೂವರೆಗೂ ಅದ್ರ ಎಫೆಕ್ಟ್ ಏನು ಅನ್ನೋದು ಗೊತ್ತಾಗ್ತಿದೆ.
ಖಂಡಿತವಾಗ್ಲೂ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಪ್ರತಿಯೊಬ್ಬ ಪೋಷಕರ ಹೆಣ್ಣು ಮಕ್ಕಳು ಯಾವುದಾದ್ರೂ ಒಂದು ಕಲೆಯನ್ನು ಕಲಿಸ್ಬೇಕು ಅಂತ ಅಂದರೆ ಈ ಭರತನಾಟ್ಯವನ್ನು ಕಲಿಸ್ಲಿ ಅಂತ ಹೇಳ್ತೀನಿ. ಎಕ್ಸಾಂಪಲ್ ಹೇಳ್ತೀನಿ, ಅವರು 10 ವರ್ಷದಲ್ಲಿ ಮೆಚುರಿಟಿ ಅಂತ ಇದ್ದರು. ಅವರು ಒಂದು ಟೀನೇಜಿಗೆ ಬಂದಾಗ, ಮದುವೆ ಆದಾಗ, ಡೆಲಿವರಿ ಟೈಮ್ನಲ್ಲಿ ಮತ್ತು 40-50 ವರ್ಷದಲ್ಲಿ ಅವರಿಗೆ ಹಾರ್ಮೋನ್ಸ್ ಬದಲಾವಣೆ ಆದಾಗ ಈ ಭರತನಾಟ್ಯದ ಎಕ್ಸಸೈಸು ತುಂಬ ಯೂಸ್ಫುಲ್ ಆಗಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇದು ಒಂದು ಸಜೆಷನ್ನು. ಯಾವುದಾದ್ರೂ ಹೇಳ್ಕೊಡ್ಬೇಕು ಅಂತಂದರೆ ಭರತನಾಟ್ಯ ಕಲಿತ್ರೆ ನಮ್ಮ ಸಂಸ್ಕೃತಿಗೆ, ಸಂಸ್ಕಾರಕ್ಕೆ, ಕಲೆಗೆ ಪ್ರೋತ್ಸಾಹ ಸಿಗುತ್ತೆ ಮತ್ತು ಅವರ ಆರೋಗ್ಯನೂ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಈ ಸಂಸ್ಥೆ ಬಗ್ಗೆ ಹೇಳಬೇಕು ಅಂತ ಅಂದರೆ ಬಹಳ ಖುಷಿಯಾಗುತ್ತೆ. ಇಷ್ಟೊಂದು ಹೇಳ್ತಾ ಹೋದರೆ ನಿಜವಾಗ್ಲೂ ಸಮಯ ಸಾಲದು. ನಾನು ಇಷ್ಟನ್ನು ಮಾತ್ರ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಈ ಸಂಸ್ಥೆ ಬಹಳಷ್ಟು ಮಕ್ಕಳಿಗೆ ಒಳ್ಳೆ ರೀತಿ ಕಲೆಯನ್ನು ಕೊಟ್ಬಿಟ್ಟು ಇದರ ಬೆಳವಣಿಗೆ ತುಂಬ ಅತಿ ಹೆಚ್ಚು ವೇಗದಲ್ಲಿ ಬೆಳವಣಿಗೆ ಆಗಲಿ ಅಂತ ಹೇಳಿ ಕೋರ್ತಾ ನನ್ನ ಒಂದೆರಡು ಮಾತು